ಪ್ರೀತಿಯ ಮಕ್ಕಳೇ, ನಮಸ್ಕಾರ. ನಿಮಗೆಲ್ಲರಿಗೂ ಕನ್ನಡ ಮೂಲಪಠ್ಯ ತರಗತಿಗೆ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ವಿಶಾಲ ಹೃದಯಿ ಕಪಿ ಎಂಬ ಪಾಠದ ಮೂಲಕ ಮಾನವನಲ್ಲಿರಬೇಕಾದ ಗುಣಗಳು, ಒಬ್ಬ ನಾಯಕನಲ್ಲಿ ಇರಬೇಕಾದ ಗುಣಗಳು, ಇವುಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ಹಾಗಿದ್ದರೆ ಈ ಗುಣಗಳನ್ನು ತಿಳಿದರೆ ಸಾಕೋ? ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಡವೇ? ನೋಡಿ ಮಕ್ಕಳೇ, ಮನುಷ್ಯನು ಇತರ ಪ್ರಾಣಿಗಳಂತಲ್ಲ. ಪ್ರಾಣಿಗಳು, ಸಸ್ಯಗಳು ಎಲ್ಲ ಅಸ್ತಿತ್ವಕ್ಕಾಗಿ ಹೋರಾಡ್ತವೆ. ಏನು ಅಸ್ತಿತ್ವಕ್ಕಾಗಿ ಹೋರಾಡುವುದಂದರೆ ತಮ್ಮ ಉಳಿವಿಗಾಗಿ, ತಮ್ಮ ಸಂಕುಲದ ಬೆಳವಣಿಗೆ ಉಳಿವಿಗಾಗಿ ಹೋರಾಡ್ತವೆ. ಆದರೆ ಮಾನವ ಬುದ್ಧಿಜೀವಿ. ಅವನಿಗೆ ಇತರ ಎಲ್ಲ ಪ್ರಾಣಿಗಳಿಗಿಂತ ಮಿದುಳು ಸ್ವಲ್ಪ ದೊಡ್ಡದು. ಇದನ್ನು ಯಾಕೆ ದೇವರು ಕೊಟ್ಟಿದ್ದಾನೆ ಅಂತ ಹೇಳಿದರೆ, ಅವನಿಗೆ ವಿಚಾರ ಮಾಡುವಂತಹ, ಒಂದು ವಿಷಯವನ್ನು ಮಂಥನ ಮಾಡುವಂತಹ ಶಕ್ತಿಯನ್ನು ದಯಪಾಲಿಸಿದ್ದಾನೆ. ಇದು ಯಾಕಾಗಿ, ನಾವು ಯಾಕೆ ಒಂದು ವಿಚಾರವನ್ನು ಮಂಥನ ಮಾಡಬೇಕು? ಅದೇ ನಮ್ಮಲ್ಲಿ ಇರುವಂತಹ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಇತರ ಪ್ರಾಣಿಗಳಂತೆ ಅಲ್ಲದೆ ಪ್ರತ್ಯೇಕವಾದಂತಹ ಕೆಲವು ಗುಣಗಳನ್ನು ನಾವು ಬೆಳೆಸಿಕೊಳ್ಳಬೇಕು. ಮನುಷ್ಯನು ಕೇವಲ ಊಟ ಮಾಡುವುದು, ಬಟ್ಟೆ ಉಡುವುದು, ನಿದ್ದೆ ಮಾಡುವುದು ಮಾತ್ರ ಅಲ್ಲ. ಮನುಷ್ಯನಿಗೆ ಇತರ ಎಲ್ಲ ಜೀವಿಗಳ, ತನ್ನ ಮನುಷ್ಯ ಜನಾಂಗದ ಕುರಿತು ಅರ್ಥೈಸುವಂತಹ ಸಾಮರ್ಥ್ಯ ಇದೆ. ಈ ಸಾಮರ್ಥ್ಯವನ್ನು ನಾವು ಬೆಳೆಸಬೇಕೆಂದರೆ ನಾವು ಕೆಲವು ಗುಣಗಳನ್ನು ನಮ್ಮಲ್ಲಿ ರೂಢಿಸಿಕೊಳ್ಳಬೇಕು. ನಾನೀಗೊಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ, ಗಮನವಿಟ್ಟು ಕೇಳಿ. ಬಹಳ ಹಿಂದೆ ಪರ್ಷಿಯಾ ದೇಶದಲ್ಲಿ ದಾರ ಎಂಬ ಕುರುಬನೊಬ್ಬನಿದ್ದನು. ಕುರುಬ ಅಂದರೆ ಏನು ಗೊತ್ತುಂಟಲ್ಲ ಮಕ್ಕಳೇ? ಕುರಿಯನ್ನು ಕಾಯುವವ. ತುಂಬ ಬಡವನಾಗಿದ್ದನು. ಅವನಿಗೆ ಹರಕು ಬಟ್ಟೆ ಮತ್ತು 2 ಹೊತ್ತಿನ ಊಟ, ಹೊಟ್ಟೆ ತುಂಬುವಷ್ಟಷ್ಟೇ. ಶ್ರೀಮಂತರ ಹಾಗೆ ಭೂರಿ ಭೋಜನ ಏನೂ ಇಲ್ಲ. ಇಂಥ ಬಡವನು ಕುರಿಗಳನ್ನು ಮೇಯಿಸುತ್ತಾ ಜೀವಿಸ್ತಿದ್ದನು. ಆದರೆ ಅವನಿಗೊಂದು ಶಕ್ತಿ ಇತ್ತು, ವಿಶೇಷ ಶಕ್ತಿ. ಇಡೀ ಜಗತ್ತಿನಲ್ಲಿರುವ ಪ್ರಾಣಿಗಳ ಮತ್ತು ಪ್ರಕೃತಿಯ ಸ್ವಭಾವವನ್ನು ಅವನು ಗುರುತಿಸಬಲ್ಲವನಾಗಿದ್ದ. ಅವುಗಳ ಭಾಷೆ, ಅವುಗಳ ವರ್ತನೆ, ಇದನ್ನೆಲ್ಲ ಅಭ್ಯಸಿಸಿ ಅದರ ಬಗ್ಗೆ
ಅವ ತಿಳಿದವನಾಗಿದ್ದ. ಈ ಕುರುಬನ ಇಂತಹ ಸಾಮರ್ಥ್ಯವನ್ನು ಆ ಪರ್ಷಿಯಾ ದೇಶದ ದೊರೆ ತಿಳಿದುಕೊಂಡ. ಅವನು ಇವನನ್ನು ತನ್ನ ಅರಮನೆಗೆ ಕರೆಯಿಸಿದ. ಅವನನ್ನು ಪರೀಕ್ಷಿಸಿದ. ಯಾಕೆ ಪರೀಕ್ಷಿಸುವುದು ಹೇಳಿ ನೋಡ ಮಕ್ಕಳೇ? ಅವನಲ್ಲಿ ವಿಶೇಷ ಸಾಮರ್ಥ್ಯ ಇದೆಯೋ ಎಂದು. ಅವನಿಗೆ, ಅರಸನಿಗೆ ತಿಳಿಯಿತು, ಇವನ ವಿಶೇಷ ಸಾಮರ್ಥ್ಯಕ್ಕೆ ಒಂದು ನೌಕರಿಯನ್ನು ಕೊಡಬೇಕು. ಇಂತಹ ಪ್ರಜೆಗಳನ್ನು ನಾವು ನಮ್ಮ ದೇಶದಲ್ಲಿ ಉಳಿಸಬೇಕು ಅಲ್ವ ಮಕ್ಕಳೇ? ಯಾವುದೇ ಒಂದು ದೇಶವಾಗಲಿ ವಿಶೇಷ ಪ್ರತಿಭೆಗಳಿರುವವರನ್ನು ಆ ದೇಶವು ಉಳಿಸಿಕೊಳ್ಳಬೇಕು. ಅವರನ್ನು ನಾವು ಹೊರ ದೇಶಗಳಿಗೆ ಕಳುಹಿಸಿದರೆ ನಮ್ಮ ದೇಶವು ಉದ್ಧಾರ ಆಗಲಾರದು. ಅದು ಆ ಪರ್ಷಿಯಾ ದೇಶದ ದೊರೆಗೆ ತಿಳಿದಿತ್ತು. ಅವ ಅದೇ ರೀತಿಯಲ್ಲಿ ಆ ಕುರುಬನನ್ನು ತನ್ನ ಆಸ್ಥಾನದಲ್ಲಿಟ್ಟುಕೊಂಡ. ಕುರುಬನು ಸತ್ಯವಂತನಾಗಿದ್ದ. ಅವನು ಪ್ರಾಮಾಣಿಕವಾಗಿ ದುಡಿಯುತ್ತಾ ಅವನ ಕಾರ್ಯಗಳನ್ನು ಮಾಡುತ್ತಿದ್ದ. ಇವನ ಕಾರ್ಯದಕ್ಷತೆಯನ್ನು ಕಂಡು ಪರ್ಷಿಯಾ ದೇಶದ ಈ ರಾಜನಿಗೆ ಮತ್ತೂ ಸಂತೋಷವಾಯಿತು. ಅವನಿಗೆ ತನ್ನ ಆಸ್ಥಾನದ ಮಂತ್ರಿ ಪದವಿಯನ್ನು ನೀಡಿದ. ಆಯಿತು, ಮಂತ್ರಿ ಪದವನ್ನು ಸಿಕ್ಕಿತು ಎಂದು ಅವನೇನು ಅಹಂಕಾರ ಪಡಲಿಲ್ಲ. ಅವನು ತನ್ನ ಯಾವಾಗಿನ ಕಾರ್ಯದಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡತೊಡಗಿದ. ರಾಜನಿಗೆ ಈ ಮಂತ್ರಿ ಬಹಳ ಹತ್ತಿರವಾದ. ಇದನ್ನು ಕಂಡು ಇತರ ಮಂತ್ರಿಗಳಿಗೆ ಅಸೂಯೆ ಉಂಟಾಯಿತು. ನೋಡಿ ಮಕ್ಕಳೇ, ಯಾರಾದರೂ ಒಳ್ಳೆಯವರಾದರೆ ಅವರ ಅವರ ಹತ್ತಿರದಲ್ಲಿರುವವರಿಗೆ ಅಸೂಯೆ ಉಂಟಾಗುವುದು ಸಹಜ. ಈ ಅಸೂಯೆ ಎಂಬುದು ಕೆಟ್ಟ ಗುಣ. ಈ ಅಸೂಯೆಯನ್ನು ಹತ್ತಿಕ್ಕಲಾರದವ ಅವ ಬಹಳ ಜೀವನದಲ್ಲಿ ಕಷ್ಟಪಡುತ್ತಾನೆ ಮುಂದೆ. ಅದು ಮಾತ್ರವಲ್ಲ, ಇತರರನ್ನೂ ಕಷ್ಟಪಡಿಸುತ್ತಾನೆ. ಹೀಗೆ ಅಸೂಯೆಗೊಂಡ ಅಧಿಕಾರಿಗಳು, ಮಂತ್ರಿಗಳು ಒಂದು ಆಲೋಚನೆ ಮಾಡಿದರು. ಏನಂತ? ಇವನನ್ನು ಮಂತ್ರಿ ಪದವಿಯಿಂದ ಕೆಳಗೆ ಇಳಿಸಬೇಕು. ಆದರೆ ರಾಜನ ಮನಸ್ಸು ಬದಲಬೇಕಲ್ಲ. ರಾಜನು ಇವನ ಕಾರ್ಯದಕ್ಷತೆಯನ್ನು ಕಂಡು ಒಂದು ಪ್ರದೇಶದ ರಾಜ್ಯಪಾಲರನ್ನಾಗಿ ನೇಮಿಸಿದ. ರಾಜ್ಯಪಾಲ ಅಂದರೆ ತುಂಡರಸ. ಆಗಿನ ಕಾಲದಲ್ಲಿ ಒಂದು ಸಣ್ಣ ರಾಜ್ಯಕ್ಕೆ ಅರಸು ಆಗಿಯೇ ನೇಮಿಸುವುದು. ಈ ಪರ್ಷಿಯಾ ದೇಶ ಒಂದು ದೊಡ್ಡ ದೇಶ, ಅದರಲ್ಲಿ ಒಂದು ಪ್ರದೇಶದ ಸಣ್ಣ ಅರಸನ್ನಾಗಿ ಇವನು ಮಾಡಿದ. ಇದರಿಂದ ಉಳಿದ ಅಧಿಕಾರಿಗಳಿಗೆ, ಮಂತ್ರಿಗಳಿಗೆ ಮತ್ತೂ ಹೊಟ್ಟೆಯೊಳಗೆ ಕುದಿಯಿತು. ನಾವು ಇಷ್ಟು ವರ್ಷ ಇಲ್ಲಿ ಕೆಲಸ ಮಾಡಿ ನಮಗೆ ಉನ್ನತ ಅಧಿಕಾರ ಸಿಗಲಿಲ್ಲ, ಉನ್ನತ ಹುದ್ದೆ ಸಿಗಲಿಲ್ಲ. ಏನು ಅವಸ್ಥೆ! ಒಬ್ಬ ಕುರಿ ಕಾಯುವವನಿಗೆ ಇಷ್ಟು ದೊಡ್ಡ ಅಧಿಕಾರ ಸಿಕ್ಕಿತು ಎಂದು ಅವರು ಹಲುಬಿದರು. ಹಾಗೆ ಕುರುಬನಾದವನು, ಈ ದಾರನು ರಾಜ್ಯಪಾಲನಾಗಿ ಆ ದೇಶವನ್ನು, ಪ್ರದೇಶವನ್ನು ಆಳತೊಡಗಿದ. ಇದೇ ಸಂದರ್ಭವೆಂದು ಉಳಿದವರು, ಅಧಿಕಾರಿಗಳು, ಮಂತ್ರಿಗಳು ಭಾವಿಸಿದರು. ಅವರು ರಾಜನ ಬಳಿಗೆ ಹೋಗಿ ದೂರು ನೀಡಿದರು. ದೊರೆಯೇ, ಆ ರಾಜ್ಯಪಾಲನಾದ ದಾರನು ಸಾಮಾನ್ಯನಲ್ಲ. ಅವನು ದೊಡ್ಡ ಖದೀಮ. ಅವನು ಎಲ್ಲರಿಂದಲೂ ಲಂಚ ತೆಗೆದು, ಲಂಚ ಅಂದ್ರೇನು? ಒಂದು ಕೆಲಸ ಮಾಡಿಸ್ತೇನೆ ಎಂದು ಅವರ ಕೈಯಿಂದ ಕಾಣಿಕೆಗಳನ್ನು ತೆಗೆದುಕೊಳ್ಳುವುದು. ಲಂಚ ತೆಗೆದು ತನ್ನ ಪೆಟ್ಟಿಗೆಯೊಳಗೆ ಇಟ್ಟಿದ್ದಾನೆ. ದೊಡ್ಡ ಪೆಟ್ಟಿಗೆ. ಆ ಪೆಟ್ಟಿಗೆಯನ್ನು ಯಾವಾಗಲೂ ಒಂಟೆಯ ಮೇಲೆ ಇರಿಸುತ್ತಾನೆ.
ರಾತ್ರಿ ಆದಾಗ ಅದನ್ನು ತನ್ನ ಗುಡಾರದಲ್ಲಿ ಇರಿಸಿ ಮುಚ್ಚಳ ತೆಗೆದು ನೋಡುತ್ತಾನೆ. ಅವನ ಪೆಟ್ಟಿಗೆಯಲ್ಲಿ ಎಷ್ಟು ವಜ್ರ, ವೈಢೂರ್ಯ, ಗೋಮೇಧಿಕ ರತ್ನಗಳು ಎಷ್ಟು ಇವೆ ಗೊತ್ತೇ ಎಂದು ದೂರಿತ್ತರು. ರಾಜನು ಪ್ರಾರಂಭದಲ್ಲಿ ನಂಬಲಿಲ್ಲ. ಆದರೆ ಈ ಮಂತ್ರಿಗಳು ಬಿಡಬೇಕಲ್ಲ, ಒಂದೇ ಸಮನೆ ರಾಜನಿಗೆ ಪ್ರತಿಯೊಬ್ಬೊಬ್ಬನೇ ಸರದಿಯಂತೆ ದೂರು ನೀಡತೊಡಗಿದರು. ಏನೇ ಆಗಲಿ ರಾಜ ಪರೀಕ್ಷಿಸಬೇಕೆಂದು ಒಂದು ದಿನ ರಾಜ್ಯಪಾಲನ ಬಳಿಗೆ ರಾತ್ರಿ ಹೊತ್ತಿನಲ್ಲಿ ಹೋದ. ಅನಿರೀಕ್ಷಿತವಾಗಿ ಬಂದಂತಹ ರಾಜನನ್ನು ಕಂಡು ದಾರನು ಬೆರಗಾದನು. ಯಾಕೆ ಈ ಹೊತ್ತಿನಲ್ಲಿ ರಾಜ ಬಂದ ನನ್ನನ್ನು ಕಾಣಲು? ಅವ ಹೇಳಿದ, ದೊರೆ, ನೀವು ನನ್ನನ್ನು ಕರೆಸ್ತಿದ್ದರೆ ನಾನು ಬರ್ತಿದ್ದೇನಲ್ಲ. ಹಾಗೇನಿಲ್ಲ. ಅದೌದು, ನಿನ್ನ ಗುಡಾರದಲ್ಲಿ ಪೆಟ್ಟಿಗೆ ಒಂದಿದೆಯಲ್ಲ, ಅದೆಂತ ಪೆಟ್ಟಿಗೆಯಲ್ಲಿ ಏನಿದೆ ನೋಡ, ಅದನ್ನು ತೆರೆದು ತೋರಿಸು. ದಾರನಿಗೆ ಕಸಿವಿಸಿಯಾಯಿತು. ಹೇಗಪ್ಪ ಇದನ್ನು ತೋರಿಸುವುದು? ಪೆಟ್ಟಿಗೆಯನ್ನು ತೋರಿಸುವುದು ಹೇಗೆ? ಅವನೊಂದಿಗೆ ಬಂದ ಮಂತ್ರಿಗೆ ಮನಸ್ಸಿನಲ್ಲಿಯೇ ಒಂದು ನಗು ಬಂತು. ಈಗ ದಾರ ಸಿಕ್ಕಿಬಿದ್ದ. ಆದರೆ ದಾರನು ನಾಚಿಕೆಯಿಂದಲೇ ಆ ಪೆಟ್ಟಿಗೆಯ ಬಾಗಿಲನ್ನು ತೆಗೆದ. ಮಂತ್ರಿಯು ಆ ಪೆಟ್ಟಿಗೆಯನ್ನು ನೋಡಿದರು. ಅವರಿಗೆ ಆಶ್ಚರ್ಯವಾಯಿತು. ಮಂತ್ರಿಗಂತೂ ತುಂಬ ಆಶ್ಚರ್ಯವಾಯಿತು. ಪೆಟ್ಟಿಗೆಯೊಳಗೆ ಏನಿತ್ತು? ಅವನು ಕುರುಬನಾಗಿದ್ದ ಉಟ್ಟ ಬಟ್ಟೆಗಳು, ಅವನು ಉಪಯೋಗಿಸ್ತಿದ್ದ ವಸ್ತುಗಳು ಆ ಪೆಟ್ಟಿಗೆಯಲ್ಲಿ ತುಂಬ ಇದ್ದವು. ಮಂತ್ರಿ ಹೇಳಿದ, ಅರಸರೇ, ಅದರ ಒಳಗಿರಬಹುದು. ರಾಜ ಎಲ್ಲ ಜಾಲಾಡಿದ. ಏನು ಆಭರಣಗಳಾಗಲಿ ಮೌಲ್ಯಯುತ ವಸ್ತುಗಳಾಗಲಿ ಇರಲೇ ಇಲ್ಲ. ರಾಜನಿಗೆ ಬಹಳ ಖುಷಿಯಾಯಿತು. ನನ್ನ ನಂಬಿಕೆಯ ಈ ದಾರನು ಸುಳ್ಳು ಹೇಳಲಿಲ್ಲ, ಸತ್ಯವಂತ. ಅವನು ಮಂತ್ರಿಯನ್ನು ಕರೆದು ಛೀಮಾರಿ ಹಾಕಿದ. ಎಲ್ಲ ಧೂರ್ತ ಮಂತ್ರಿಗಳೇ, ನಿಮಗೆ ಪ್ರಾಮಾಣಿಕವಾಗಿ ದುಡಿಯಲು ಗೊತ್ತಿಲ್ಲ. ಪ್ರಾಮಾಣಿಕವಾಗಿ ದುಡಿಯುವವರನ್ನು ದುಡಿಯದಂತೆ ಮಾಡುವವರು ನೀವು. ನನ್ನ ಆಸ್ಥಾನದಲ್ಲಿ ಬಿಡಿತು ನಡೆಯಿರಿ ಎಂದು ಬೈದ. ಮತ್ತೆ ಆ ದಾರನಲ್ಲಿ ಕೇಳಿದ, ಅಯ್ಯ ಮಹಾನ್ ವ್ಯಕ್ತಿಯೇ, ನೀನು ಇಷ್ಟು ದೊಡ್ಡ ಉನ್ನತ ಹುದ್ದೆಯನ್ನು ಅಲಂಕರಿಸಿಯೂ ಆ ಕುರುಬನಾಗಿದ್ದ ಕಾಲದಲ್ಲಿರುವಂತಹ ಬಟ್ಟೆಗಳನ್ನು ಇಟ್ಟುಕೊಂಡಿದ್ದೀಯಲ್ಲ, ಯಾಕೆ? ಆಗ ದಾರ ಉತ್ತರಿಸಿದ, ಮಹಾಪ್ರಭು, ನಾವು ಎಷ್ಟೇ ಎತ್ತರಕ್ಕೆ ಬೆಳೆಯಬಹುದು, ಆದರೆ ನಾವು ಬಂದ ದಾರಿ ಅದನ್ನು ನಾವು ನೋಡಬೇಕು. ನಾನು ಒಬ್ಬ ಕುರುಬನಾಗಿದ್ದೆ. ಆ ಕುರುಬನಾಗಿರುವಾಗ ಈ ಮಂತ್ರಿ ಪದವಿ ಸಿಕ್ಕಿತೆಂದು ಆ ಕುರುಬನಾದ ವಸ್ತುಗಳನ್ನು ನಾನು ಬಿಡಲಿಲ್ಲ. ಅದು ನನ್ನ ಜೀವನವನ್ನು ನಾನು ಹೇಗೆ ಬದುಕಬೇಕೆಂಬುದು ರೂಪಿಸಿದಂತಹ ಒಂದು ವೃತ್ತಿ ಅದು. ಅಂದು ನಾನು ಹೇಗೆ ಪ್ರಾಮಾಣಿಕವಾಗಿ ದುಡಿಯುತ್ತಿದ್ದೆನೋ ಆ ವಸ್ತುಗಳು ಅದನ್ನು ಯಾವಾಗಲೂ ನಾನು ರಾತ್ರಿ ಹೊತ್ತು ತೆಗೆದು ನೋಡುತ್ತಿದ್ದೆ. ಇದರಿಂದ ಆ ದಿನಗಳು ನನಗೆ ನೆನಪಾಗುತ್ತಿದ್ದವು. ಅದುವೇ ನನಗೆ ಜೀವನದ ಪಾಠವನ್ನು ಹೇಳಿಕೊಟ್ಟಿತು.
ಸತ್ಯಸಂಧನಾಗಿ ಪ್ರಾಮಾಣಿಕನಾಗಿ ದುಡಿಯುವುದರಿಂದ ನನಗೆ ಇಷ್ಟು ಮೇಲಕ್ಕೆ ಬರಲಾಯಿತು. ಯಾರೇ ಆಗಲಿ, ನಾವು ನಮ್ಮ ನಡೆದು ಬಂದ ದಾರಿ, ಸಾಗಿ ಬಂದ ದಾರಿಯನ್ನು ನಾವು ನೋಡಿಕೊಂಡು ಅದರಂತೆಯೇ ನಾವು ಸತ್ಯವಂತರಾಗಿ ಪ್ರಾಮಾಣಿಕರಾಗಿ ನಾವು ಬದುಕಿದರೆ ಯಶಸ್ಸು ಖಂಡಿತ ಎಂದು ದಾರನು ಹೇಳಿದ. ಈ ದಾರನ ಮಾತಿನಿಂದ ರಾಜನು ಸಂಪ್ರೀತನಾಗಿ ಬಹಳ ಸಂತೋಷಗೊಂಡು ಚಿರಕಾಲ ಅವನಿರುವಲ್ಲಿವರೆಗೆ ಪ್ರಮುಖ ಆಡಳಿತಾಧಿಕಾರಿಯಾಗಿ ಅವನು ನೇಮಿಸಿದನು. ನೋಡಿ ಮಕ್ಕಳೇ, ಈ ದಾರನ ಕಥೆಯಿಂದ ನಮಗೇನು ತಿಳಿಯಿತು? ಅವನಲ್ಲಿರುವಂತಹ ಒಳ್ಳೆಯ ಗುಣ ಯಾವುದು? ಸತ್ಯ ಮತ್ತು ಪ್ರಾಮಾಣಿಕತೆ. ಹಾಗಾದರೆ ಈ ಸತ್ಯ ಮತ್ತು ಪ್ರಾಮಾಣಿಕತೆ ಮಾತ್ರ ಸಾಕ ಗುಣಗಳು? ಮತ್ತೆ ಬೇರೆ ಯಾವ ಗುಣಗಳನ್ನು ನಾವು ಬೆಳೆಸಿಕೊಳ್ಳಬೇಕು? ನಾವು ಭಾವನಾತ್ಮಕ ವ್ಯಕ್ತಿಗಳು. ನಮ್ಮಲ್ಲಿ ಭಾವನೆಗಳಿವೆ. ನಮಗೆ ಯಾರು ನಮ್ಮ ಮನಸ್ಸಿಗೆ ನೋವಾಗುವಂಥ ಮಾತು ಹೇಳಿದರೆ ನಾವು ದುಃಖಿಸುತ್ತೇವೆ. ಸಂತೋಷ ವಿಷಯವನ್ನು ಹೇಳುವಾಗ ನಾವು ಸಂತೋಷ ಪಡುತ್ತೇವೆ. ಏನಾದರೂ ಭಯ ಹುಟ್ಟಿಸುವಂತಹ ಘಟನೆಗಳು ನಡೆದಾಗ ನಾವು ಭಯ ಉಂಟಾಗುತ್ತದೆ. ಇಂಥ ಭಾವನಾತ್ಮಕ ವ್ಯಕ್ತಿಗಳು ನಾವು. ಮನುಷ್ಯರು ಬುದ್ಧಿವಂತರು ಪರಸ್ಪರ ತಿಳಿದುಕೊಂಡು ಬದುಕಬೇಕಾಗುತ್ತದೆ. ಒಬ್ಬರು ಇನ್ನೊಬ್ಬರನ್ನು ಉತ್ತಮರೆಂದು ಕರೆಯುವುದು ಯಾವಾಗ? ಅವನಲ್ಲಿ ಉತ್ತಮ ಗುಣಗಳು ಇರುವಾಗ ಮಾತ್ರ ಅಲ್ಲ, ಅದನ್ನು ಕಾರ್ಯರೂಪಕ್ಕೆ ತರುವಾಗ. ಸತ್ಯವಂತ ಎನಿಸಿಕೊಳ್ಳುವುದು ಯಾವಾಗ? ಅವು ಸತ್ಯವನ್ನೇ ನುಡಿದಾಗ. ದಾನಿ ಎಂದು ಎನಿಸಿಕೊಳ್ಳುವುದು ಯಾವಾಗ? ಅವ ಕಷ್ಟದಲ್ಲಿರುವವರಿಗೆ ದಾನ ಮಾಡುವಾಗ. ವಿದ್ಯಾವಂತ ಎನಿಸಿಕೊಳ್ಳುವುದು ಯಾವಾಗ? ಅವ ತನ್ನಲ್ಲಿರುವಂತಹ ಅಪರಿಮಿತವಾದ ವಿದ್ಯೆಯನ್ನು ಇನ್ನೊಬ್ಬರಿಗೆ ತಿಳಿಸುವಾಗ. ಹೀಗೆ ಅವನ ಗುಣಗಳು ವ್ಯಕ್ತವಾಗುವುದು ತನ್ನಲ್ಲಿರುವ ಗುಣಗಳನ್ನು ಅದನ್ನು ಪ್ರಕಟಿಸುವಾಗ. ಒಂದು ಪ್ರಕಟಿಸದೇ ಇರುವ ಗುಣ ಅದು ವ್ಯಕ್ತವಾಗುವುದಿಲ್ಲ. ಹಾಗೆ ನಮ್ಮಲ್ಲಿ ಈ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಅದನ್ನು ಬೆಳೆಸಬೇಕು. ಎಂದರೆ ಅಹಿಂಸೆ, ದಯೆ, ನಿರ್ಭೀತಿ, ಕರುಣೆ, ದಾನ ಮಾಡುವುದು, ಪರೋಪಕಾರ, ತ್ಯಾಗ ಮುಂತಾದ ಗುಣಗಳು ಮನುಷ್ಯನನ್ನು ಉತ್ತುಂಗಕ್ಕೆ ತಲುಪಿಸ್ತವೆ. ಈ ಗುಣಗಳನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಅದು ನಮ್ಮ ಕೆಲಸ ಕಾರ್ಯಗಳಲ್ಲಿ ಆ ಗುಣಗಳು ಎದ್ದು ಕಾಣಬೇಕು. ಪರೋಪಕಾರ. ಯಾವಾಗ ಪರೋಪಕಾರ ಮಾಡೋದು? ಕಷ್ಟದಲ್ಲಿ ಇರುವವರಿಗೆ ಉಪಕಾರ ಮಾಡೋದು, ಅದು ಪರೋಪಕಾರ. ಒಬ್ಬನಿಗೆ ಸಾಮರ್ಥ್ಯ ಉಂಟು, ಅವನಿಗೆ ಉಪಕಾರ ಮಾಡೋದು ಉಪಕಾರ ಎಂದು ಎನಿಸುವುದಿಲ್ಲ. ಯಾರಿಗೆ ಒಂದು ಕೆಲಸವನ್ನು ಮಾಡಲಿಕ್ಕಾಗುವುದಿಲ್ಲವೋ ಅಂತಹ ಸಂದರ್ಭದಲ್ಲಿ ನಾವು ಸಹಾಯ ಮಾಡಿದರೆ ಅದು ಉಪಕಾರ. ಈಗ ಒಬ್ಬರು ಪ್ರಾಯಸ್ಥರಿಗೆ ರಸ್ತೆ ಅಡ್ಡದಾಟಲು ಕಷ್ಟವಾಗುತ್ತದೆ, ಆಗ ನಾವು ಕೈ ಹಿಡಿದು ದಾಟಿಸಿದರೆ ಅದೊಂದು ಉಪಕಾರ. ಅದೇ ರೀತಿಯಲ್ಲಿ ಒಬ್ಬ ಬಡವನಿಗೆ ತನ್ನ ಮಗಳನ್ನು ಮದುವೆ ಮಾಡಿ ಕೊಡುವಷ್ಟು ಆರ್ಥಿಕ ಸಂಪತ್ತು ಇಲ್ಲ, ಆಗ ನಾವು ಅವನಿಗೆ ಸಹಾಯ ಮಾಡುವುದು ಅದು ನಮ್ಮ ಪರೋಪಕಾರ. ಹೀಗೆ ಈ ಗುಣಗಳು ಪರೋಪಕಾರ, ಸಹಾಯ, ದಯೆ ಗುಣ ವ್ಯಕ್ತವಾಗುವುದು ಯಾವಾಗ? ಒಂದು ಪ್ರಾಣಿ ನೋವಿನಿಂದ, ನಾಯಿ ಮರಿಯಾಗಲಿ ಅಥವಾ ಬೆಕ್ಕಿನ ಮರಿಯಾಗಲಿ ನೋವಿನಿಂದ ಮಾರ್ಗದ ಬದಿಯಲ್ಲಿ ಇದೆ, ಆಗ ಆ ಪ್ರಾಣಿಯನ್ನು ಮನೆಗೆ ತಂದು ಆರೈಕೆ ಮಾಡಿ ಅದನ್ನು ತೋರಿದಲ್ಲಿ ದಯೆ, ನಮ್ಮ ದಯೆ ವ್ಯಕ್ತವಾಗ್ತದೆ. ಹಾಗೆ ದೀನರಿಗೆ, ದಲಿತರಿಗೆ ನಾವು ಈ ಸಹಾಯ ಮಾಡುವುದು
ಅದು ನಮ್ಮ ದಯೆ. ನಾವು ಈ ಗುಣಗಳನ್ನು ನಾವು ಹೊಂದಿದ್ದೇವೆ ಅಂತ ಆಗಿದ್ದರೆ ನಾವು ಈ ಲೋಕ ಮತ್ತಲ್ಲ ಪರಲೋಕದಲ್ಲಿ ಕೂಡ ನಮಗೆ ಉನ್ನತ ಸ್ಥಾನ ಇದೆ ಎಂದು ಪುರಾಣಗಳಲ್ಲಿ ಹೇಳ್ತಾರೆ. ಹಾಗೆ ಮಹಾಭಾರತ, ರಾಮಾಯಣ ಎಲ್ಲ ಕಥೆಗಳಲ್ಲಿ ಕೂಡ ಈ ಗುಣಗಳ ಬಗ್ಗೆ ಯಥೇಷ್ಟವಾಗಿ ಕಥೆಗಳು, ನಂತರ ವಿಚಾರಗಳು ಬರುತ್ತವೆ. ಯಾಕೆ ನಾವು ಇಂತಹ ಗುಣಗಳನ್ನು ಬೆಳೆಸಬೇಕು, ನಮಗೆ ಮುಂದೆ ಏನಾಗುತ್ತದೆ ಎಂಬುದನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಗುಣಗಳಿಂದ ಏನಾಗ್ತದೆ, ನಾವು ಯಾವ ರೀತಿ ಗುಣ ಬೆಳೆಸಿಕೊಳ್ಳಬೇಕು, ನಾವು ಒಳ್ಳೆಯರಾಗಬೇಕಿದ್ರೆ ಏನಾಗಬೇಕು ಎಂಬುದಾಗಿ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯದಲ್ಲೂ ಪುರಾಣಗಳಲ್ಲೂ ಎಲ್ಲ ಬರೆದಿದ್ದಾರೆ. ಹಾಗೆಯೇ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಪ್ರಸಿದ್ಧ ವಚನಕಾರರಾದಂತಹ ಬಸವಣ್ಣನವರು ತನ್ನ ವಚನಗಳಲ್ಲಿ ಮನುಷ್ಯರಾದವರು ಹೇಗೆ ಜೀವಿಸಬೇಕು, ಮನುಷ್ಯರು ಹೇಗಿರಬೇಕು ಎಂಬುದನ್ನು ಚೆನ್ನಾಗಿ ಹೇಳಿದ್ದಾರೆ. ಅಂತಹ ಒಂದು ವಚನಗಳ ಭಾಗವನ್ನು ನಮ್ಮ ಪಾಠ ಪುಸ್ತಕದಲ್ಲಿ ನೀಡಲಾಗಿದೆ. ಅದನ್ನು ನೀವೆಲ್ಲರೂ ಸಾವಕಾಶವಾಗಿ ಓದಬೇಕು. ಓದಿ ಅದರಲ್ಲಿರುವ ವಿಚಾರಗಳನ್ನು ಮನದಟ್ಟು ಮಾಡಿ. ಕೆಲವೊಂದು ಪದಗಳನ್ನು ವಿಂಗಡಿಸಬೇಕಾಗಿ ಬರಬಹುದು. ಹಾಗೆ ಅದನ್ನು ನೀವು ಚೆನ್ನಾಗಿ ಓದಿ ಅರ್ಥೈಸಿ. ಈ ವಚನಗಳನ್ನು ನಾನೀಗ ಹಾಡುತ್ತೇನೆ, ನೀವು ಪುಸ್ತಕವನ್ನು ತೆರೆದು ಹಾಡನ್ನು ಆಲಿಸುತ್ತಾ ನೋಡಿರಿ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ನುಡಿಯೊಳಗೆ ನಡೆಯದಿದ್ದರೆ, ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ದೇವನು ಎಂದೊಲಿವನಯ್ಯ, ಕೂಡಲ ಸಂಗಮ ದೇವನು ಎಂದೊಲಿವನಯ್ಯ. ದಯವಿಲ್ಲದ ಧರ್ಮವದು ಆವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಯ್ಯನು ಅಂತಲ್ಲದ ವಲ್ಲನಯ್ಯ, ಕೂಡಲ ಸಂಗಯ್ಯನು ಅಂತಲ್ಲದೆ ವಲ್ಲನಯ್ಯ. ಕಾಗೆಯೊಂದಗುಳ ಕಂಡರೆ ಕರೆಯದೆ ತನ್ನ ಬಳಗವನು,
ಕೋಳಿಯೊಂದು ಕುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವನ್ನು. ಕೋಳಿ ಒಂದು ಕುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವನ್ನು. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಗಿಂತ ಕರಕಷ್ಟ, ಕಾಗೆ ಕೋಳಿಗಿಂತ ಕರಕಷ್ಟ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕಾಗೆ ಕೋಳಿಗಿಂತ ಕರಕಷ್ಟ. ಕೂಡಲ ಸಂಗಮ ದೇವ. ಮಕ್ಕಳೇ, ವಚನಗಳನ್ನು ಆಲಿಸಿದಿರಲ್ಲವೇ? ಹೇಗಿದೆ? ಅರ್ಥವಾಯಿತೆ? ನಿಮಗೆ ಈ ವಚನಗಳಲ್ಲಿ ಇಷ್ಟವಾದಂತಹ ಸಾಲುಗಳು ಯಾವುವು? ಇಷ್ಟವಾದ ಭಾಗ ಯಾವುದು? ಅದನ್ನು ಮೊದಲು ಆಯ್ಕೆ ಮಾಡಿ. ಆಯ್ಕೆ ಮಾಡುವ ಮೊದಲು ಒಂದೆರಡು ಸಲ ಓದಿದ ಬಳಿಕ ಆಯ್ಕೆ ಮಾಡಿ. ಆಯ್ದ ಭಾಗವನ್ನು ನಿಮ್ಮ ನೋಟು ಪುಸ್ತಕದಲ್ಲಿ ಬರೆಯಿರಿ. ಈ ವಚನದ ಭಾಗ ಯಾಕೆ ಆಯ್ಕೆ ಮಾಡಿದಿರಿ? ಇದು ಯಾಕೆ ನಿಮಗೆ ಇಷ್ಟವಾಯಿತು? ಅದನ್ನು ನಿಮ್ಮ ನೋಟು ಪುಸ್ತಕದಲ್ಲಿ ಬರೆಯಿರಿ. ಅರ್ಥವಾಯಿತಲ್ಲ ಮಕ್ಕಳೇ? ನಿಮ್ಮ ನೋಟು ಪುಸ್ತಕದಲ್ಲಿ ನಿಮಗೆ ಇಷ್ಟವಾದ ವಚನದ ಭಾಗವನ್ನು ಆಯ್ದು ಬರೆಯಬೇಕು. ಅದು ಯಾಕೆ ಇಷ್ಟವಾಯಿತು ಎಂಬುದನ್ನು ಬರೆಯಬೇಕು. ಇನ್ನು ವಚನಗಳಲ್ಲಿ ಕೆಲವೊಂದು ಕಡೆ ಪ್ರಾಸಪದ ಬಂದಿದೆ. ಈ ಪ್ರಾಸಪದಗಳನ್ನು ಗುರುತಿಸಿ ಅದನ್ನು ಬರೆಯಬೇಕು. ಎಲ್ಲೆಲ್ಲ ಪ್ರಾಸಪದಗಳು ಬಂದಿವೆಯೋ ಆ ಪ್ರಾಸಪದಗಳನ್ನು ನೀವು ಬರೆಯಬೇಕು. ತಿಳಿಯಿತಲ್ಲ ಮಕ್ಕಳೇ? ಪ್ರಾಸಪದಗಳನ್ನು ಬರೆಯುವಿರಿ ತಾನೆ? ಇನ್ನು ಕೆಲವು ಪ್ರಶ್ನೆಗಳನ್ನು ಇಲ್ಲಿ ನೀಡಿದ್ದೇನೆ. ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನಿಮ್ಮ ನೋಟು ಪುಸ್ತಕದಲ್ಲಿ ಬರೆಯಬೇಕು. ಬರೆದ ಬಳಿಕ ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಲು ಮರೆಯಬಾರದು. ಏನಾದರೂ ಸಂಶಯಗಳು ಇದ್ದರೆ ನಾವು ಅದನ್ನು ಪರಿಹರಿಸುವ. ಉತ್ತರವನ್ನು ಬರೆಯದೆ ನೀವು ಕುಳಿತುಕೊಳ್ಳಬೇಡಿ. ಇನ್ನು ಪಾಠದಲ್ಲಿ ಕೆಲವು ಕಡೆ ಉದ್ದ ಪದಗಳು ಬಂದಿವೆ, ಅಂದರೆ ದೀರ್ಘವಾದ ಪದಗಳು ಬಂದಿವೆ. ಉದಾಹರಣೆಗೆ ಅಹುದೆನಬೇಕು, ಅಹುದು ಎನ್ನಬೇಕು ಎಂಬ 3 ಪದವನ್ನು ಒಂದೇ ಪದವಾಗಿ ಕವಿ ಹೇಳಿದ್ದಾನೆ. ಅಹುದೆನಬೇಕು, ಅಹುದು ಎನ್ನಬೇಕು. ಇದೇ ರೀತಿಯಲ್ಲಿ ಹೆಚ್ಚು ಪದಗಳಿರುವಂತಹ ಪದ ಸಮೂಹಗಳು ಈ ವಚನದಲ್ಲಿ ಕಂಡುಬರುತ್ತವೆ. ಅದನ್ನು ಗುರುತಿಸಬೇಕು. ಗುರುತಿಸಿ ವಿಂಗಡಿಸಲು ಮರೆಯಬಾರದು.
ಹಾಗೆ ಪದಗಳನ್ನು ವಿಂಗಡಿಸಿದರೆ ಕವನವು ಹೆಚ್ಚು ಅರ್ಥವಾಗುತ್ತದೆ. ಒಂದು ವಚನವನ್ನು ಅಥವಾ ಒಂದು ಹಾಡನ್ನು ಸರಿಯಾಗಿ ಅರ್ಥ ಮಾಡಬೇಕಾದರೆ ಅದರಲ್ಲಿರುವ ಕೆಲವೊಂದು ಪದಗಳನ್ನು ವಿಂಗಡಿಸಬೇಕಾಗುತ್ತದೆ. ಪದಗಳನ್ನು ವಿಂಗಡಿಸುವುದರ ಮೂಲಕ ಅವುಗಳ ಅರ್ಥ ನಮಗೆ ಸ್ಪಷ್ಟವಾಗುತ್ತದೆ. ಹಾಗೆ ಈ ವಚನಗಳಲ್ಲಿ ಕೂಡ ಅಂಥ ಹಲವಾರು ಪದಗಳಿವೆ. ಅದನ್ನು ವಿಂಗಡಿಸಿ ಪದಗಳ ಅರ್ಥವನ್ನು ತಿಳಿಯಿರಿ. ಮಕ್ಕಳೇ, ಈ ವಚನವನ್ನು ನೀವು 1-2-3 ಸಲ ಓದಿದ ಮೇಲೆ ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಅಧ್ಯಾಪಕರಿಗೆ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಕಾಣೋಣ.